ಚಳಿ ಚಳಿ ನಡಕ ಅಜ್ಜಿ ಗಂಡ ಮುದುಕ. ಹಲೋ ಎವ್ರಿವನ್. ಸೊ ಇವತ್ತು ಯಾವ ವಿಡಿಯೋ ನೋಡ್ತೀವಿ ಅಂದ್ರೆ ರೀಲ್ಸ್ ರಿಯಾಕ್ಷನ್. ಅದರಲ್ಲಿ ಕೊರೋನಾ ಬಂದ್ಮೇಲೆ ಈ ಟಿಕ್ ಟಾಕ್ ಹಾವಳಿ ಜಾಸ್ತಿ ಆಗೋಯ್ತು. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕಿ ದೊಡ್ಡವ್ರ ತನಕ ಒಟ್ಟಿನ ಎಲ್ಲ ಶುರು ಹಚ್ಕೊಬಿಟ್ರು ಆ ಟೈಮಲ್ಲಿ. ಆ ಕಡೆ ನೋಡಿದ್ರು ಟಿಕ್ ಟಾಕ್, ಈ ಕಡೆ ನೋಡಿದ್ರು ಟಿಕ್ ಟಾಕ್. ಪಾಪ ಏನ್ ಮಾಡ್ತಾರೆ ಲಾಕ್ಡೌನ್ ಅಲ್ಲಿ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಕೊನೆಗೆ ಒಂದನ್ನ ಬ್ಯಾನ್ ಮಾಡಿದ್ರು. ಸೊ ಆ ಗ್ಯಾಪ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನ ತಂದ್ಬಿಟ್ಟ. ನಂದೆಲ್ಲಿ ಇಡ್ಲಿ ಅಂದ್ಬಿಟ್ಟು ರೀಲ್ಸ್ ಇವ್ರೊಳಗೋ ಇಲ್ಲ ಇವ್ರೊಳಗೆ ರೀಲ್ಸ್ ಒಂದು ಗೊತ್ತಾಗ ಬೇಂಪಿ ಹಾಕೋ ಕಸ ತರ ಗಬ್ಬೆಬ್ಬಿಸ್ಬಿಟ್ರು. ಸೊ ಬನ್ನಿ ವಿಡಿಯೋ ಹೋಗೋಣ. ಹಲೋ, ನಾವು ಬಿಸಿ ಇದ್ದೀನಿ, ಆಮೇಲೆ ಮಾಡು. ನಾನು ಮಾತಾಡೋ ತನಕ ತಾಳು, ಫೋನ್ ಕಟ್ ಮಾಡಬೇಡ. ಹಾ ಸರಿ ಹೇಳು. ನಾನು ಅಂದ್ರೆ ಇಷ್ಟನೋ ಇಲ್ಲ, ಡೈರೆಕ್ಟಾಗಿ ಹೇಳು. ನನ್ನ ಜೀವನದಲ್ಲಿ ಆಟ ಆಡಬೇಡ. ಇಷ್ಟ ಇಲ್ಲ. ಹುಷಾರ್ ಕಣಲಿ, ಮುಸ್ ನೋಡಕ್ಕೆ ಹಬ್ಬಲ್ಲ, ನಮ್ಮ ಮೂವಳಿಗೆ ಹೋಗ್ಬಿಟ್ರೆ ಕಷ್ಟ ಕಣೋ. ಯಾರು ಅಡಿಗೆ ಮಾಡಿದ್ದು? ನಾನೇ. ತುಂಬಾ ಚೆನ್ನಾಗಿದೆ. ಒಂಥರ ಟೈಪ್ ನೀನು. ಇಡ್ಲಿ ತಿನ್ನ ಊಟ ಅದು. ಅಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ? ರೇ, ಅದು ಪಿಟ್ಸ್. ಫಿಟ್ಸ್? ಅಯ್ಯೋ, ಫಿಟ್ಸ್ ಅಂತಲ್ಲಪ್ಪ, ಕಾಲ್ ಆಂಬುಲೆನ್ಸ್. ಮೆಲ್ಲಕ್ಕೆ ತಿನ್ನಲಿ, ಯಾರು ಕಿತ್ಕೊಂಡಲ್ಲ ಅನ್ನ. ಇವ್ನ ಯಾವನ ಸೆಡೆ ನನ್ ಮಗ. ಈ ಅಮ್ಮನ್ಗೆ ಕನ್ಸಲ್ ದೇವ್ರು ಬಂದು, ಹಾಯ್ ಫ್ರೆಂಡ್ಸ್, ನಾನು ಮೊನ್ನೆ ಹೇಳಿದ್ದೆ ನನ್ನ ಕನ್ಸಲ್ಲಿ ಕಾಳಿ ಕಾಂಬೆ ಬಂದಿದ್ರು ಅಂತ ಹೇಳ್ಬಿಟ್ಟು, ಕಾಳಿ ಬಂದಿದ್ರು ಅಂತ ಹೇಳ್ಬಿಟ್ಟು, ಕನ್ಸಲ್ಲಿ ಕಾಳಿ ಕಾಂಬೆ ಬಂದಿದ್ರು ಅಂತ ಹೇಳ್ಬಿಟ್ಟು, ಕಾಳಿ ಬಂದಿದ್ರು ಅಂತ ಹೇಳ್ಬಿಟ್ಟು ನನ್ನ ಎತ್ಕೊಂಡು ಮಡ್ಲಲ್ಲಿ ಹಾಕೊಂಡಿದ್ರು ಅಂತ ಹೇಳಿದ್ದೆ ನಾನು. ಏಯ್, ನೀನ್ ಎದ್ರಗ್ ಸಿಕ್ಕಾಕಳೆ ನೀನು. ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಹೇಳಿದ್ದೆ ನಾನು. ಅದು ನನಗೆ ಸೂಕ್ಷ್ಮ ಕೊಡಕ್ಕೆ ಬಂದಿರೋದು. ನಿನ್ಗೆ ನಿನ್ ಮಗದಿಂದಾನೇ ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ಗೆ ಸೂಕ್ಷ್ಮ ಕೊಟ್ಟಿರೋದು. ನಾನು ಅರ್ಥ ಮಾಡ್ಕೊಂಡಿಲ್ಲ. ಅದು ಹೆಂಗ್ ಬಂದಿದ್ರು ಅಂದ್ರೆ ಹಿಂಗೆ ಹಿಂಗ್ ಬಂದಿದ್ರು. ಒಟ್ಟು ನಾನು ಏಯ್ ಅವ್ರಿಗೆ ನಾನು ಏನ್ ಮಾಡಿದ್ರು ಸರ್ಸ್ಬಿಡ್ಬೇಕು. ನನ್ಗೆ ಕಾಳಿ ಕಾಂಬೆ ಅವ್ರು ನನ್ ಕನ್ಸಲ್ ಬಂದಿದ್ರು ಅಂದ್ರೆ ನಾನು ಪುಣ್ಯವಂತೆ. ಅವ್ರನ್ನ ಸೂಕ್ಷ್ಮ ಕೊಟ್ಟವ್ರು ಅಂದ್ರೆ ನಾನು ಪುಣ್ಯವಂತೆ. ನನ್ ಕನ್ಸಲ್ ಬಂದವ್ರೆ ಅಂದ್ರೆ ಆಯ್ತಾ. ಓಕೆ, ಬಾಯ್. ಕಾಳಿ ಕಂಬೆ ದೇವ್ರು ಸೂಕ್ಷ್ಮ ಕೊಟ್ಟವ್ರಂತೆ. ಸೂಕ್ಷ್ಮ ಅಲ್ಲ, ಸೂಕ್ಷ್ಮ ಕೊಟ್ಟವ್ರು. ನನಗೂ ಯಾವ್ದೋ ಕನ್ಸು ಬಿದ್ದೈತೆ, ಸೂಕ್ಷ್ಮ ಕೊಡೋ ಕನ್ಸು ಬಿದ್ದಿಲ್ಲಪ್ಪ. ಏನ್ ಕಾಲ ಬಂತು ಗುರು. ಅದು ಹೆಂಗೆ ನಿಮ್ಗೆಲ್ಲ ಈ ದೇವರ ಕನ್ಸು ಬರುತ್ತೆ ಅಂತ ಗೊತ್ತಾಗ್ತಿಲ್ಲವೇ? ನಮ್ಗೆ ಬರೋದೇ ಇಲ್ಲ. ನಿಮ್ಗೇನ ಬರುತ್ತಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಓವರ್ ಆಕ್ಟಿಂಗ್ ಮಾಡ್ಬೇಡ ಕಣೋ. ನಾನು ಹೇಳ್ದಷ್ಟೇ ಕಾಸು ಕೊಡೋದು, ಅದ್ರ ಮೇಲೆ 5 ಪೈಸೆ ಕೊಡಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸತವ ಅನ್ನೋದು ಬಗ್ಬರ್ ನೋಡ್ತಾನೆ ಅವನು ಸ್ವರ್ಗದಲ್ಲಿ. ಹೆಂಗ್ ಗುಡ್ಸಿದೆ ನಿಮ್ಮಪ್ಪ? ನಿನ್ನ ಕರೆಕ್ಟಾಗಿ ಗುಡ್ಸಿಲ್ಲ ಕಣ. ಅವರಪ್ಪ ಅಂತಿದ್ರು. ಅಣ್ಣ ಸಖತ್ ಮೈ ಫೇಸ್ ಅಟ್ ಸಲೂನ್ ಮಿರರ್ ಅಟ್ ಹೋಮ್ ಮಿರರ್. ಅದೇನೋ ಗೊತ್ತಿಲ್ಲ ಗುರು. ಕಟಿಂಗ್ ಮಾಡ್ಸಕ್ ಹೋದಾಗ ಅಲ್ಲಿ ಕಟಿಂಗ್ ಮಾಡಿಸಿ ಕನ್ನಡಿಲಿ ಮುಖ ನೋಡ್ಕೊಂಡಾಗ ನಾವೇ ಹೀರೋ ತರ ಕಾಣ್ತೀವಿ. ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋಗಳಾಗ್ಬೇಕು. ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಅಲ್ಲಿಂದ ಮನೆಗೆ ಹೋಗಿ ಸ್ನಾನ ಮಾಡಿ ಬಂದ್ಮೇಲೆ ನಾನೇ ನೋಡಿದ್ರೆ
ಕಟಿಂಗ್ ಶಾಪ್ ಅವನ್ಗೆ. ಸೊ ಈ ತರ ನನಗೂ ಆಗಿದೆ, ನಿಮಗೂ ಆಗಿದ್ಯಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಕ್ಕ ಗುರು ಜಮಾನ ಅಕ್ಕ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ. ಕೆಲವು ವಿಡಿಯೋ ನೋಡಿದ್ರೆ ಲಾಜಿಕ್ ಅನ್ಸುತ್ತೆ, ಕೆಲವು ವಿಡಿಯೋ ನೋಡಿದ್ರೆ ಲಾಜಿಕ್ ಇಲ್ಲ ಅನ್ಸುತ್ತೆ. ಕೆಲವು ರೀಲ್ಸ್ ಮಾಡ್ತಾರೆ, ಅದು ರೀಲ್ಸ್ ನೋಡೋದು ಏನೋ ಒಂದು ಅರ್ಥ, ಈ ಪ್ರಪಂಚಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾವ್ರೆ ಅಂತ ಅನ್ಕೋಬೇಕು. ಆದ್ರೆ ಇಲ್ಲಿ ಬೇರೆ ಏನೋ ಕೊಡ್ತಾ ಇದಾರೆ. ಭಯ್ಯ ಹೊಟ್ಟೆ ಹಸಿತಾ ಇದ್ಯಾ? ತುಂಬಾ ಹಸಿತಿದ್ದೆ. ಇವನೇ ಮಲ್ಕೋಟ ನೋಡ್ಬಿಟ್ಟು ಹೊಟ್ಟೆ ತುಂಬ ಹಸಿದೆ. ತಗೊಳ್ಳಿ. ನಿನ್ನಂತರು ಇನ್ನೂ ಈ ದೇಶದಲ್ಲಿದ್ದಾರ? ಏನ್ ಗುರು ಇದು? ಒಂದಕ್ಕೊಂದು ಸಿಂಕೆ ಇಲ್ಲ, ಲಾಜಿಕ್ ಇಲ್ಲ, ತಲೆ ಅದು ಇಲ್ಲ. ರಾತ್ರಿಯಿಂದ ದೇವ ಒಂದೇ ಬೇದಿ, ಏನ್ ಮಾಡೋದು ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ಯಾರಾದ್ರೂ ಸ್ವಲ್ಪ ORS ತಂದು ಕಟ್ಟಿದಿದ್ರೆ ನನ್ಗೆ ಚೆನ್ನಾಗಿರೋದು ಫ್ರೆಂಡ್ಸ್. ಒಂದೇ ಬೇದಿ ರಾತ್ರಿಯಿಂದ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಅಯ್ಯೋ. ಬ್ಯಾಕ್ ಟು ಬ್ಯಾಕ್ ಬೇದಿ ಅಂತೆ. ಬ್ಯಾಕ್ ಬೇದಿ. ಬ್ಯಾಕ್ ಟು ಬ್ಯಾಕ್ ಬೇದಿ ಹೋಗಿ ಬ್ಯಾಕ್ ಟು ಬ್ಯಾಕ್ ಬೇದಿ ಹೋಗ್ತಿದಿಲ್ಲ, ಅದಕ್ಕೆ ಗಡಾರಿ ಕೊಬ್ರು, ಗಡಾರಿ ಬಾಸ್, ಗಡಾರಿ ವೀರ, ನಮ್ ಗಡಾರಿ ಬಾಸ್. ಹೇಳ್ರಪ್ಪ. ಈ ದಿನ ಊಟ ಮಾಡ್ದ ಅಂತ ಕೇಳೋರು ಯಾರು ನನಗಿಲ್ಲ, ಯಾಕಂದ್ರೆ ನನ್ ತಕ ಕಾಸಿಲ್ಲ, ಅದಕ್ಕೇನೆ ಯಾರು ನಂಗೆ ಇಲ್ಲಿ ಬೆಲೆ ಕೊಡ್ತಾ ಇಲ್ಲ. ನೀನು ಯಾವನೇ ನೀನು? ದುಡ್ಡಿದೆ ರಜಾ, ಇಲ್ಲಾಂದ್ರೆ ಕೋಟಿ ಜನ ಒಟ್ಟ ನಿನ್ನ ನೋಡಿ ನೋಡಿ ತಗೋತಾ ಇರ್ತಾರ ಮಜಾ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಇಲ್ಲಿ ಲೈಕ್ಸ್ ಕಮೆಂಟ್ಸ್, ಅದಕ್ಕೋಸ್ಕರ ಬಂಜೋಜಲ್ ವಿಡಿಯೋದಲ್ಲಿ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಏನ್ ಮಾಡೋದು, ಏನ್ ಮಾಡ್ತೀಯ ನೋಡು. ಏನ್ ಮಾಡೋದು ಇದೆಲ್ಲ ನನ್ನ ನೋಡಿ ಆಡ್ಕತ್ತವ್ರೆ ಅಂತ ನಾನು ಫೀಲ್ ಮಾಡೋದು. ಅವ್ಳು ರೀಲ್ ಮಾಡೋದು, ನಾನ್ ಸಾಂಗ್ ಮಾಡೋದು, ಹಗ್ಲು ರಾತ್ರಿ ನಿದ್ದೆ ಕಟ್ಟಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ರಾತ್ರಿ ನಿದ್ದೆ ಕಟ್ಟಿ ನಾನು ರ್ಯಾಪ್ ಮಾಡೋದು, ಅವಳು ಬಟ್ಟೆ ಬಿಚ್ಕೊಂಡ್ ಸಮುದ್ರದಲ್ಲಿ ವಾಕ್ ಮಾಡೋದು. ಅದಕ್ಕೆ ಸ್ಟಾಪ್ ಮಾಡ್ಬೇಕು. ಸೋನು ಶಿಲ್ಪಕ್ಕಿಂತ ಚೆನ್ನಾಗಿರೋ ಹುಡುಗಿರೋರೆಲ್ಲ, ಯಾಕಂದ್ರೆ ಅವ್ರು ಯಾರು ಬಟ್ಟೆ ಬಿಚ್ಚಲ್ಲ. ಬಟ್ಟೆ ಬಿಚ್ಚ ಹುಡುಗಿರ್ಕಂದ್ರೆ ಇಷ್ಟಪಡೋದು. ಸುಮ್ಮನೆ ಅಂದೆ. ಯಾಕೋ ಒಂದು ರೂಟೇ ಬೇರೆ ತರ ಐತಲ್ಲ. ಇವನು ರ್ಯಾಪರ್ಸ್ಗಳನ್ನ ಸೈಡ್ ಹೊಡಿತಲ್ಲ, ಸೋನು ಶಿಲ್ಪಗಳು ಸೈಡ್ ಹೊಡಿತಾನೆ. ಯಾಕೋ ಅವ್ರ ಫಾಲೋ ಮಾಡಪ್ಪ ಆಯ್ತು ಊಟ. ಅಣ್ಣ ಬಂದ. ಬೇಕಿತ್ತ. ಸೊ ಓಕೆ ಫ್ರೆಂಡ್ಸ್, ಸೊ ಇದೇ ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬ್ನಲ್ಲಿ. ಸೊ ಫಸ್ಟ್ ಟೈಮ್ ಇದು ನಾನು ಕ್ಯಾಮ್ರಾ ಮುಂದೆ ಫೇಸ್ ಮಾಡ್ತಾ ಇರೋದು. ಸೊ ನನಗೊಂಥರ ಭಯ ಆಗುತ್ತೆ. ಸೊ ಇದು ಫಸ್ಟ್ ವಿಡಿಯೋ, ನಾನು ಎಲ್ಲೂ ಬಂದು ಕ್ಯಾಮ್ರಾ ಮುಂದೆ ಫೇಸ್ ಮಾಡಿಲ್ಲ. ನಂಗೊಂಥರ ನರ್ವಸ್ ಆಗುತ್ತೆ. ಸೊ ಏನಾದರೂ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮತ್ತೆ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು, ಏನಾದ್ರು ತಿದ್ಕೋಬೇಕು ಅಂತ ತಿದ್ಕೋತೀನಿ. ಸೊ ನಿಮಗೆ ಏನಾದರೂ ಬೇರೆ ತರ ಚೇಂಜಸ್ ಬೇಕು ಅಂದ್ರೆ ಸೊ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಕ್ಷನ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ ನೀನು. ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್.